ಎಲ್ಲರಿಗೆ ನಮಸ್ಕಾರ. ಮಧ್ಯಾಹ್ನದ ಸಮಯ ಆಗಿದೆ. ತಾವೆಲ್ಲರೂ ಬಹಳ ಸಂಖ್ಯೆಯಲ್ಲಿ ಇಲ್ಲಿ ಸೇರಿದ್ದೀರಾ. ಪಬ್ಲಿಕ್ ಟಿವಿ ವತಿಯಿಂದ ವಿದ್ಯಾಪೀಠದ ಒಂದು ಇನಿಷಿಯೇಟಿವ್ ಮೂಲಕ ವಿದ್ಯಾರ್ಥಿಗಳಿಗೆ, ಪೋಷಕರಿಗೆ ಒಂದು ದಾರಿದೀಪಕ್ಕಾಗಿ ಬಹಳ ಮಾದರಿ ಕೆಲಸ ಆಗ್ತಾ ಇದೆ ಅಂತ ನಾನು ಮೊದಲನೇದಾಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನನಗೆ ಕೊಟ್ಟಿರೋ ಆಸ್ಪೆಕ್ಟ್ ಬಗ್ಗೆ ಒಂದೆರಡು ನಿಮಿಷ ತಮ್ಮೊಂದಿಗೆ ನನ್ನ ಆಲೋಚನೆಗಳನ್ನು ಹಂಚ್ಕೊಳ್ಳಲಿಕ್ಕೆ ಇಷ್ಟಪಡ್ತೀನಿ. ಬಂಧುಗಳೇ, ಇವತ್ತಿನ ದಿನಗಳಲ್ಲಿ ಕರಿಯರ್ ಗೈಡೆನ್ಸ್ ಮಾಡಲಿಕ್ಕೆ ನಿಮಗೆ ಸೆಷನ್ ಬೇಕಾಗಿಲ್ಲ. ಏನೇನು ಕರಿಯರ್ ಆಪ್ಷನ್ಸ್ ಇದೆ, ಏನೇನು ಮಾಡ್ಬೋದು, ಮುಂದೆ ಅದರಿಂದ ಎಂಪ್ಲಾಯ್ಮೆಂಟ್ ಅಪಾರ್ಚುನಿಟೀಸ್ ಹೆಂಗೆ ಸಿಗುತ್ತೆ, ಯಾವ ಒಳ್ಳೆ ಕಾಲೇಜು, ಯಾವ ಎಂಟ್ರೆನ್ಸ್ ಎಕ್ಸಾಮು, ಇವೆಲ್ಲವೂ ನಿಮಗೆ ಸಿಗೋದು ಇಂಟರ್ನೆಟ್ಟಲ್ಲಿ. ನಾವು ಸ್ಕೂಲ್ಸ್ ಕಾಲೇಜಸ್ನಲ್ಲಿ ಇರುವಾಗ ಒಂದು 15-20 ವರ್ಷ ಹಿಂದೆ ಆಗ ಈ ರೀತಿ ಸೆಮಿನಾರ್ಗಳು ಆರ್ಗನೈಸ್ ಮಾಡಿ ಹುಡುಗರಿಗೆ ಹೇಳ್ಕೊಡೋರು. ನೋಡಪ್ಪ, ಇದು ಒಂದು ಗ್ರಾಜ್ಯುಯೇಷನ್ ಸ್ಟ್ರೀಮ್ ಇರುತ್ತೆ, ನೀನು ಕಾಮರ್ಸ್ ಮಾಡಿದ್ರೆ ಹೆಂಗ್ ಮಾಡ್ಬೋದು, ನೀನು ಸೈನ್ಸ್ ಮಾಡಿದ್ರೆ ಹಂಗೆ ಮಾಡ್ಬೋದು, ನೀನು ಆರ್ಟ್ಸ್ ಮಾಡಿದ್ರೆ ಮುಂದೆ ಹೆಂಗ್ ಮಾಡ್ಬೋದು, ನಿನಗೆ ಕ್ರಿಯೇಟಿವಿಟಿನಲ್ಲಿ ಇಂಟ್ರೆಸ್ಟ್ ಇದ್ರೆ ನೀವು ಇದಕ್ಕೆ ಹೋಗ್ಬೋದು, ಅದೆಲ್ಲ ಮುಂಚೆ ಹೇಳೋರು. ಆದರೆ ಇವತ್ತಿನ ದಿನಗಳಲ್ಲಿ ಕಂಪ್ಯೂಟರ್ಸ್ ಆ್ಯಂಡ್ ಇಂಟರ್ನೆಟ್ ಮೂಲಕ ಇವೆಲ್ಲ ಮಾಹಿತಿಗಳು ವಿದ್ಯಾರ್ಥಿಗಳಿಗೆ ಸಿಗುತ್ತೆ. ಅದರ ಜೊತೆಗೆ ಎಲ್ಲ ಶೈಕ್ಷಣಿಕ ಸಂಸ್ಥೆಗಳು ಕೂಡ ಬಹಳ ವ್ಯಾಪಕವಾಗಿ ಇವೆಲ್ಲ ಆಸ್ಪೆಕ್ಟ್ಸ್ಗಳನ್ನು ಕವರ್ ಮಾಡ್ತಾರೆ. ನಾನು ನಿಮಗೆ ಇಲ್ಲಿ ನೀವು ಏನು ಮಾಡಬೇಕು, ಏನು ಮಾಡಬಾರ್ದು ಅಂತ, ಅಥವಾ ಯಾವ ಫೀಲ್ಡ್ಗೆ ಹೋಗಬೇಕು ಅಂತ ಹೇಳಲಿಕ್ಕೆ ಬಂದಿರೋದಿಲ್ಲ. ನಾನು ನಿಮ್ಮ ಹತ್ರ ಹಂಚ್ಕೋಬೇಕಾಗಿರುವಂಥ ನನ್ನ ಪುಟ್ಟ ಅನುಭವಗಳನ್ನು ಹೇಳ್ತೀನಿ. ಬಂಧುಗಳೇ, ಮೊದಲನೇದಾಗಿ ನಮ್ಮ ಆಂಕರ್ ಏನು ಹೇಳಿದ್ದಾರೆ ಅದೇ ಮಾದರಿನಲ್ಲಿ, ಅದೇ ಲೈನನ್ನು, ಅದೇ ದಿಕ್ಕನ್ನು ತಗೊಂಡು ಮುಂದೆ ಹೋಗ್ತೀನಿ. ಕನ್ವರ್ಟಿಂಗ್ ಯುವರ್ ಪ್ಯಾಷನ್ ಇಂಟು ಅ ಪ್ರೊಫೆಷನ್. ಈಗ ಸಚಿನ್ ತೆಂಡೂಲ್ಕರ್ ಅವನು ಕ್ರಿಕೆಟರ್ ಆಗ್ತಿರ್ಲಿಲ್ಲ ಅಂದ್ರೆ ಬೇರೆ ಏನೋ ಆಗ್ಬೋದಾಗಿತ್ತು. ಹಿ ಕುಡ್ ಹ್ಯಾವ್ ಬಿನ್ ಅ ಸಕ್ಸಸ್ಫುಲ್ ಪರ್ಸನ್ ಇನ್ ಹಿಸ್ ಲೈಫ್. ಆದ್ರೆ ಈ ಮಟ್ಟಕ್ಕೆ ಯಶಸ್ಸನ್ನ ಗಳಿಸ್ಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ವಿ ಹ್ಯಾವ್ ಸೀನ್ ಸೋ ಮೆನಿ ಇಂಡಿವಿಜುವಲ್ಸ್, ಪ್ರತಿಯೊಬ್ರು ಅವರವರ ಕ್ಷೇತ್ರದಲ್ಲೇನೆ ಏನೋ ಒಂದು ಒಳ್ಳೆ ಕೆಲಸ ಮಾಡಿ ಸಾಧನೆಗಳನ್ನ ಮಾಡಿದ್ದಾರೆ. ಆದ್ರೆ ಎಲ್ಲಿ ಅವರ ಒಳಗಿನ ಆಸಕ್ತಿಗಳು, ಅವರ ಪ್ಯಾಷನ್, ಪ್ರತಿಯೊಬ್ರು ಎವ್ರಿಬಡಿ ಇಸ್ ಬಾರ್ನ್ ವಿತ್ ಸಮ್ ನ್ಯಾಚುರಲ್ ಸ್ಕಿಲ್ ಸೆಟ್. ಏನೋ ಒಂದು ನೇಚರ್ ಇಂದ ಗಾಡ್ ಗಿಫ್ಟ್ ಇದೆ. ಯು ಆರ್ ಬಾರ್ನ್ ವಿತ್ ಸಮ್ ಸ್ಕಿಲ್ ಸೆಟ್. ಅದನ್ನ ಸ್ವಲ್ಪ ಶಾರ್ಪ್ ಮಾಡಬೇಕು, ಅದಕ್ಕೆ ಸ್ವಲ್ಪ ನೀವು ಒತ್ತು ಕೊಡಬೇಕು, ಎಫರ್ಟ್ ಹಾಕಬೇಕು. ಯಾವಾಗ ಆ ನ್ಯಾಚುರಲ್ ಸ್ಕಿಲ್ ಸೆಟ್ ನಿಮ್ಮಲ್ಲಿ ಇರುವಂತದ್ದು, ಆ ಸ್ಕಿಲ್ ಸೆಟ್ ನ ನೀವು ಅರ್ಥ ಮಾಡ್ಕೊಂತೀರೋ, ಆ ಸ್ಕಿಲ್ ಸೆಟ್ಗೆ ಅನುಗುಣವಾಗಿ ಪ್ರೊಫೆಷನ್ ನ ಚೂಸ್ ಮಾಡ್ತೀರಾ. ಅಂದ್ರೆ ನಾನು ಮಾಡೋ ಕೆಲಸ ಮತ್ತೆ ನನ್ನ ಸ್ಕಿಲ್ ಸೆಟ್, ನ್ಯಾಚುರಲಿ ನನ್ನ ಇನ್ಕ್ಲಿನೇಷನ್ ಯಾವ ಕಡೆ ಇದೆ, ಅದು ಯಾವಾಗ ಮರ್ಜ್ ಆಗತ್ತೆ, ಆಗ ನಿಮ್ಮನ್ನ ಹಿಡಿದಿಟ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ಯಾವಾಗ ಅದು ಎರಡು ಮರ್ಜ್ ಆಗ್ತದೆ, ಅವಾಗ ನೀವು ಬಹಳ ಎತ್ತರಕ್ಕೆ ಹೋಗ್ಬಿಡ್ತೀರ. ನಿಮ್ಗೂ ಗೊತ್ತಾಗೋದಿಲ್ಲ, ಅಷ್ಟು ಈಸಿ ಆಗ್ಬಿಡುತ್ತೆ. ಇಟ್ ಬಿಕಮ್ಸ್ ವೆರಿ ವೆರಿ ಈಸಿ. ಈಗ ಕೆಲವರು IPL ನೋಡ್ತಾ ಇರ್ಬೇಕು, ನೀವೆಲ್ಲರೂ ನೋಡ್ತಾ ಇದ್ದೀರಾ. ಈಗ ಈ IPL ಟಾಕಿಂಗ್ ಪಾಯಿಂಟ್ ಏನಿದೆ? ವೈಭವ್ ಸೂರ್ಯವಂಶಿ. ಇಡೀ IPL ನಲ್ಲಿ ಯಾವುದೋ ಒಂದು ವ್ಯಕ್ತಿ ಬಗ್ಗೆ ಚರ್ಚೆ ನಡೀತಾ ಇದ್ರೆ, ಪ್ರೀ ಮ್ಯಾಚ್, ಪೋಸ್ಟ್ ಮ್ಯಾಚ್, ನ್ಯೂಸ್ ಪೇಪರ್, ರೀಲ್ಸ್, ಸೋಷಿಯಲ್ ಮೀಡಿಯಾ, ಎಲ್ಲ ಕಡೆ ಒಂದೇ ವಿಷಯದ ಬಗ್ಗೆ ಚರ್ಚೆ, ವೈಭವ್ ಸೂರ್ಯವಂಶಿ. ಯಾಕೆ? ಅವನು ಬ್ಯಾಟ್ಸ್ಮನ್, ಅವನು ಹೊಡೆದಿರೋ ಅಷ್ಟು ರನ್ ಕ್ರಿಸ್ ಗೇಲು ಹೊಡೆದಿದ್ದಾನೆ, ಅವ್ನು ಹೊಡೆದಿರೋ ಅಷ್ಟು ರನ್ ಬ್ರೆಂಡನ್ ಮೆಕ್ಕಲಮ್ ಹೊಡೆದಿರ್ತಾನೆ, ಕೆವಿನ್ ಪೀಟರ್ಸನ್ ಹೊಡೆದಿರ್ತಾರೆ. ವೈ ದೇರ್ ಇಸ್ ಸೋ ಮಚ್ ಆಫ್ ಟಾಕ್ ಅಬೌಟ್ ವೈಭವ್ ಸೂರ್ಯವಂಶಿ? ಆತನ ಬಗ್ಗೆ ಇಷ್ಟು ಯಾಕೆ ಚರ್ಚೆ ನಡೀತಿರೋದು? ಅಥವಾ ಇಂಟರ್ನ್ಯಾಷನಲ್ ಕ್ರಿಕೆಟ್ ಅಲ್ಲಿ ಬಾಲಿಂಗ್ ಯೂನಿಟ್ ವಿಚಾರ ಬಂದಾಗ ಎವ್ರಿಬಡಿ ಇಸ್ ಟಾಕಿಂಗ್ ಅಬೌಟ್ ಬುಮ್ರಾ. ನೀವು ಯಾವುದೇ ಟೀಮ್ ಜೊತೆಗೆ ಆಡ್ಲಿ, ಯಾವುದೇ T20 ವರ್ಲ್ಡ್ ಕಪ್ ಇರ್ಲಿ, ಒನ್ ಡೇ ವರ್ಲ್ಡ್ ಕಪ್ ಇರ್ಲಿ, ಏನೇ ಇರ್ಲಿ, ಎವ್ರಿಬಡಿ ಇಸ್ ಟಾಕಿಂಗ್ ಅಬೌಟ್ ಬುಮ್ರಾ ಬುಮ್ರಾ ಬುಮ್ರಾ. ಯಾಕೆ? ಈ ವೈಭವ್ ಸೂರ್ಯವಂಶಿ ಅಟ್ ದ ಏಜ್ ಆಫ್ 14-15, 14-15 ವರ್ಷದಲ್ಲಿ ಅವನ ಸ್ಕಿಲ್ ಸೆಟ್ ಅನ್ನ ನೋಡಿ ಜನ ಆಶ್ಚರ್ಯ ಪಡ್ತಿರೋದು. ಇಷ್ಟು ಸಣ್ಣ ವಯಸ್ಸಲ್ಲಿ, ಇಷ್ಟು ಕಡಿಮೆ ಎಕ್ಸ್ಪೀರಿಯನ್ಸ್ ಇರುವಾಗ ವರ್ಲ್ಡ್ ದ ಬೆಸ್ಟ್ ಬೌಲರ್ಸ್ ನ ಈ ರೀತಿ ಆಡ್ತಾನೆ ಅವನು, ಪ್ರೆಷರ್ ಅಲ್ಲಿ ಆಗ್ಲಿ, ಎಲ್ಲ ಕಡೆ ಆಗ್ಲಿ. ದಟ್ ಶೋಸ್ ನ್ಯಾಚುರಲಿ ಇನ್ಕ್ಲಿನೇಷನ್ ಅವನು ಎಷ್ಟು ಚೆನ್ನಾಗಿದೆ. ಈ ರೀತಿ ಟ್ಯಾಲೆಂಟಿಗೆ ನಾವು ಸ್ವಲ್ಪ ಪ್ರೊಫೆಷನಲ್ ಟಚ್ ಕೊಟ್ರೆ ಆತ ಎಲ್ಲೆಲ್ಲೋ ಹೋಗ್ಬಿಡ್ತಾನೆ. ನೇಚರೇ ಅವನಿಗೆ ಗಾಡ್ ಇಷ್ಟು ಗಿಫ್ಟ್ ಕೊಟ್ಟಾಗ ನಾವು ಅವನಿಗೆ ಸ್ವಲ್ಪ ಕೈ ಜೋಡಿಸಿ, ಸ್ವಲ್ಪ ಅವನಿರೋ ಟ್ಯಾಲೆಂಟ್ಗೆ, ಸ್ಕಿಲ್ ಸೆಟ್ಗೆ ಸೈಂಟಿಫಿಕಲಿ ಬೆಳೆಸಿದ್ರೆ ಹಿ ವಿಲ್ ಬಿಕಮ್ ಅ ಎಕ್ಸೆಪ್ಷನಲ್ ಪ್ಲೇಯರ್. ಸೊ ಮನ್ಸಿನಲ್ಲಿ ಇರುವಂತ ಟ್ಯಾಲೆಂಟ್ ನ ಅವನ ಅವಕಾಶ ಸಿಕ್ಕಿದೆ. ಸೊ ಟ್ಯಾಲೆಂಟ್ ಏನಿರುತ್ತೆ, ಈಗ ನೀವು ಹೇಳ್ತೀರಾ ನಂಗೆ ಹೆಂಗ್ ಗೊತ್ತಾಗುತ್ತಪ್ಪ ನನ್ನಲ್ಲಿ ಏನ್ ಟ್ಯಾಲೆಂಟ್ ಇದೆ? ನನ್ನ ಹತ್ರ ಒಂದು ಸ್ಕಿಲ್ ಸೆಟ್ ಇದ್ದೇ ಇರುತ್ತೆ. ನೀವು SSLC ಇರ್ಬೋದು, ಫಸ್ಟ್ PU, ಸೆಕೆಂಡ್ PU, ಅಥವಾ ಗ್ರಾಜ್ಯುಯೇಷನ್ ಟೈಮಲ್ಲಿ ಯಾವುದೋ ಒಂದು ವಿಷಯ ಬಂದಾಗ ನಿಮ್ಗೆ ಬಹಳ ಇನ್ಕ್ಲಿನೇಷನ್ ಬರುತ್ತೆ.
ನ್ಯಾಚುರಲಿ ಯು ಗೆಟ್ ಅಟ್ರಾಕ್ಟೆಡ್ ಟುವರ್ಡ್ಸ್ ದಟ್ ಟಾಪಿಕ್. ಆ ವಿಷಯದ ಬಗ್ಗೆ, ಆ ಸಬ್ಜೆಕ್ಟ್ ಬಗ್ಗೆ, ದಟ್ ಈಸ್ ಯುವರ್ ನ್ಯಾಚುರಲ್ ಟ್ಯಾಲೆಂಟ್. ಈಗ ಇದ್ರಲ್ಲಿ ಏನಿರುತ್ತೆ, ಅವರಪ್ಪ ನನ್ಗೆ ರಂಗೋಲಿ ಬಡಿಸ್ಲಿಕ್ಕೆ ಇಷ್ಟ, ನನ್ಗೆ ಡ್ರಾಯಿಂಗ್ ಮಾಡ್ಲಿಕ್ಕೆ ಇಷ್ಟ, ಅದ್ರಲ್ಲಿ ನಾನು ಹೆಂಗ್ ಕರಿಯರ್ ಮಾಡ್ಲಿ ಅಲ್ವಾ? ನಾನು ಅದರಲ್ಲಿ ಹೆಂಗ್ ಕರಿಯರ್ ಮಾಡಕ್ಕಾಗತ್ತೆ? ರಂಗೋಲಿ ಬಡಿಸಿದ್ರೆ ದುಡ್ಡು ಬರುತ್ತಾ? ಡ್ರಾಯಿಂಗ್ ಮಾಡಿದ್ರೆ ದುಡ್ಡು ಬರುತ್ತಾ? ಅದರಿಂದ ಹೆಂಗ್ ಕರಿಯರ್ ಮಾಡಕ್ಕಾಗತ್ತೆ? ನೋ. ಈ ರಂಗೋಲಿ ಬಡಿಸೋದೇ ಕರಿಯರ್ ಅಲ್ಲ. ರಂಗೋಲಿ ಹಿಂದೆ ಅಥವಾ ಡ್ರಾಯಿಂಗ್ ಮಾಡೋ ಹಿಂದೆ ನಿಮ್ ಸ್ಕಿಲ್ ಸೆಟ್ ಏನಿದೆ, ಕ್ರಿಯೇಟಿವ್ ಆಲೋಚನೆ, ಇರುವ ಸ್ಪೇಸ್ ನಲ್ಲಿ, ಇರುವ ರಿಸೋರ್ಸಸ್ ನಲ್ಲಿ ಸಮಯಕ್ಕೆ ತಕ್ಕ ಹಂಗೆ ಆ ಥೀಮ್ ಅನ್ನ ಅರ್ಥ ಮಾಡ್ಕೊಂಡು ಏನೋ ಒಂದು ಕ್ರಿಯೇಟಿವಿಟಿ ನೀವೇನ್ ತಯಾರು ಮಾಡ್ತೀರಾ, ಏನೋ ಕ್ರಿಯೇಷನ್ ನಿಮ್ ಕೈಯಿಂದ ಆಗ್ತದೆ, ದಟ್ ಈಸ್ ಯುವರ್ ಸ್ಕಿಲ್ ಸೆಟ್. ಸೊ ಅದನ್ನ ಬಳಸ್ಕೊಂಡು ದೆನ್ ಯು ಹ್ಯಾವ್ ಎಂಟೈರ್ ವರ್ಲ್ಡ್ ಈಸ್ ಯುವರ್ಸ್. ಕ್ರಿಯೇಟಿವಿಟಿಗೆ ಇವತ್ತು ಎಷ್ಟು ಸ್ಪೇಸ್ ಇದೆ ಅಂದ್ರೆ, ಎಷ್ಟು ಸಿಕ್ಕಾಪಟ್ಟೆ ಅದಕ್ಕೆ ಅವಕಾಶ ಇದೆ. ಬಿಕಾಸ್ ಆಫ್ AI ದ ಎಂಟೈರ್ ವರ್ಲ್ಡ್ ಇಸ್ ಟಾಕಿಂಗ್ ಅಬೌಟ್ ಗ್ರಾಫಿಕ್ಸ್. ಸೊ ನೀವು ಶೇರ್ ಮಾರ್ಕೆಟ್ ಯಾರಾದ್ರೂ ನೋಡ್ತಾ ಇದ್ರೆ, ಲಾಸ್ಟ್ 2-3 years ಇಂದ NVIDIA, AMD ಈ ರೀತಿ ಕಂಪನೀಸ್ದು ಶೇರ್ಸ್ ಬಹಳ ಹೈ ಪಿಚ್ ಹೋಗ್ಬಿಟ್ಟಿದೆ. ವೈ? ಗ್ರಾಫಿಕ್ಸ್ ಪ್ರೊಸೆಸಿಂಗ್ ಯೂನಿಟ್ಸ್ ತಯಾರು ಮಾಡುವಂತ ಕಂಪನಿ. ಆ ಕಂಪನಿಗಳಿಗೆ ಇಷ್ಟು ಹೊತ್ತು ಯಾಕೆ ಬರ್ತಾ ಇದೆ? ಬಿಕಾಸ್ ಆಫ್ AI ಬರ್ತಾ ಇದೆ. ಇವೆಲ್ಲ ಹಿಂದೆಗಡೆ ಏನಿದೆ? ದೇರ್ ಇಸ್ ಕ್ರಿಯೇಟಿವಿಟಿ. ಈ ರೀತಿ ನೀವು ನಿಮ್ಮಲ್ಲಿ ಇರುವಂತ ಟ್ಯಾಲೆಂಟ್ ನ, ಸ್ಕಿಲ್ ಸೆಟ್ ನ ಸಣ್ಣದಾಗಿ ಅರ್ಥ ಮಾಡ್ಕೋಬೇಕು. ನಾನು ಈ ಜನರೇಷನ್ ನ ಲಕ್ಕಿ ಸಹ ಹೇಳ್ತೀನಿ, ಅನ್ಲಕ್ಕಿ ಸಹ ಹೇಳ್ತೀನಿ. ದಿಸ್ ಜನರೇಷನ್ ಇಸ್ ವೆರಿ ಲಕ್ಕಿ ಬಿಕಾಸ್ ನಿಮ್ಮ ಹತ್ರ ಮಾಹಿತಿ ಕೊರತೆ ಇಲ್ಲ. ಏನ್ ಬೇಕಾದ್ರೂ, ಎಲ್ಲಿ ಬೇಕಾದ್ರೂ ಮಾಹಿತಿ ಸಿಗುತ್ತೆ. ನೀವು ಯಾರ ಹತ್ರ ಹೋಗಿ ಬೇಕಾದ್ರೆ ಅಪ್ರೋಚ್ ಮಾಡಬಹುದು. ದಿಸ್ ವರ್ಲ್ಡ್ ಇಸ್ ಸೆಲ್ಫ್ ಇಸ್ ಅ ವೆರಿ ಸ್ಮಾಲ್ ವರ್ಲ್ಡ್ ಅಂತ ಆಗಿದೆ. ಮುಂಚೆ ಇಲ್ಲಿಂದ ಅಲ್ಲಿ ಹೋಗಿ ಮಾಹಿತಿ ಪಡ್ಕೊಳ್ಳೋದು, ಡೀಟೇಲ್ಸ್ ತಗೊಳ್ಳೋದು ಕಷ್ಟ ಆಗ್ತಾ ಇತ್ತು. ಇವಾಗ ಇಟ್ ಈಸ್ ಅಟ್ ಫಿಂಗರ್ ಟಿಪ್ಸ್. ಇಂಟರ್ನೆಟ್ ಹ್ಯಾಸ್ ಬಿಕಮ್, ಇಟ್ ಹ್ಯಾಸ್ ಮೇಡ್ ದ ವರ್ಲ್ಡ್ ಬಾರ್ಡರ್ಲೆಸ್. ಇಂಟರ್ನೆಟ್ ಇರೋದ್ರಿಂದ ಯಾವ ಬಾರ್ಡರ್ ಇಲ್ಲ, ಯಾವ ಗಡಿ ಇಲ್ಲ, ಯಾವ ಭಾಷೆಯಿಂದ ಅಡ್ಡಿ ಬರೋದಿಲ್ಲ. ನಥಿಂಗ್ ವಿಲ್, ದಿಸ್ ನೋ ಪ್ರಾಬ್ಲಮ್. ಬಟ್ ಅನ್ಲಕ್ಕಿ ಯಾಕೆ? ದೇರ್ ಇಸ್ ಪ್ರಾಬ್ಲಮ್ ಆಫ್ ಪ್ಲೆಂಟಿ. ಪ್ರಾಬ್ಲಮ್ ಆಫ್ ಪ್ಲೆಂಟಿ ಅಂದ್ರೆ ಇಷ್ಟು ಟಾಪಿಕ್ಸು, ಇಷ್ಟು ಕಂಟೆಂಟು ನಿಮ್ ಮುಂದೆ ಬರ್ತಾ ಇರುತ್ತೆ. ಇಟ್ ಕ್ರಿಯೇಟ್ಸ್ ಕನ್ಫ್ಯೂಷನ್. ಈಗ ನಮ್ಮ ಟೈಮಲ್ಲಿ ಜಾಸ್ತಿ ಬುದ್ಧಿ ಯೂಸ್ ಮಾಡ್ತಿರ್ಲಿಲ್ಲ, ನಾನು ಜಾಸ್ತಿ ಆಲೋಚನೆಗಳು ಮಾಡ್ತಿರ್ಲಿಲ್ಲ. ಕಾಮರ್ಸ್ ಸಿಕ್ಕಿದ್ರೆ ನೀನ್ CA ಆಗ್ಬೇಕು, ನೀನ್ ಸೈನ್ಸ್ ಸಿಕ್ಕಿದ್ರೆ ಇಂಜಿನಿಯರಿಂಗ್ ಅಥವಾ ಡಾಕ್ಟರ್ ಆಗ್ಬೇಕು, ನೀನ್ ಆರ್ಟ್ಸ್ ಸಿಕ್ಕಿದ್ರೆ BA DEd ಮಾಡ್ಕೊಂಡು ನೀನ್ ಪ್ರೊಫೆಸರ್ ಆಗ್ಬೇಕು. ಇಷ್ಟೇ ಬಹಳ ಲಿಮಿಟೆಡ್ ಆಗಿ ಆಲೋಚನೆ ಇತ್ತು. ಪ್ರೊಬಬ್ಲಿ 20 ವರ್ಷ ಹಿಂದೆ ಅಷ್ಟಕ್ಕೇನೆ ಸ್ಪೇಸ್ ಇದ್ದಿದ್ದು. ಇವತ್ತಿನ ದಿನಗಳಲ್ಲಿ ದ ಅಮೌಂಟ್ ಆಫ್ ಸ್ಪೆಷಲೈಸೇಷನ್ ದಟ್ ಹ್ಯಾಸ್ ಹ್ಯಾಪನ್ಡ್, ದಿ ಅಮೌಂಟ್ ಆಫ್ ಡೈವರ್ಸಿಫಿಕೇಶನ್ ದಟ್ ಹ್ಯಾಸ್ ಹ್ಯಾಪನ್ ಇನ್ ಈಚ್ ಕರಿಯರ್, ಇಟ್ ಈಸ್ ಅಮೇಝಿಂಗ್. ಇನ್ನೊಂದು ಹೇಳ್ತೀನಿ, ಯಾವುದೇ ಕಾರಣಕ್ಕೂ ಒಂದೇ ಕರಿಯರ್ ಆಪ್ಷನ್ಗೆ ಸೀಮಿತ ಆಗಬೇಡಿ. ದೇರ್ ಇಸ್ ಅ ಕಾನ್ಸೆಪ್ಟ್. ಲಾಸ್ಟ್ 5 years ಇಂದ ನೀವು ನೋಡಿದ್ರೆ ಕಂಬೈನ್ಡ್ ಕರಿಯರ್ಸ್ನ ಬಹಳ ಆಸಕ್ತಿ ಪಡ್ತಾರೆ ಜನ. ಈ IIT, IIM ನಲ್ಲಿ ಏನಿರುತ್ತೆ, ಫಾರ್ ಎಕ್ಸಾಂಪಲ್ ನೀವು ಯಾವುದಾದ್ರೂ IITಗೆ ಹೋದ್ರೆ ಯು ಆರ್ ಡೂಯಿಂಗ್ ಸಿವಿಲ್ ಇಂಜಿನಿಯರಿಂಗ್ ಜೊತೆಗೆ ಅವನಿಗೆ ಅಡಿಷನಲ್ ಸಬ್ಜೆಕ್ಟ್ಸ್ ಕೊಟ್ಟು ಹಿ ಇಸ್ ನಾಟ್ ಸಂಬಡಿ ಮೋರ್ ದನ್ ದಟ್. ಫಾರ್ ಎಕ್ಸಾಂಪಲ್ ಎನ್ವೈರನ್ಮೆಂಟ್ ಕಲಿಸ್ಕೊಡ್ತಾರೆ. ಸೊ ದಟ್ ಇಂಜಿನಿಯರಿಂಗ್ ಪ್ಲಸ್ ಎನ್ವೈರನ್ಮೆಂಟ್, ಅವನು ಗ್ರೀನ್ ಬಿಲ್ಡಿಂಗ್ ಕಡೆ ಹೋಗ್ತಾನೆ. ನಾಳೆ ಹಿ ವಿಲ್ ಸ್ಟಾರ್ಟ್ ಥಿಂಕಿಂಗ್ ಆಫ್ ಗ್ರೀನ್ ಬಿಲ್ಡಿಂಗ್, ಗ್ರೀನ್ ಎನ್ವೈರನ್ಮೆಂಟ್, ಗ್ರೀನ್ ರೆಸಿಡೆನ್ಷಿಯಲ್ ಸ್ಪೇಸಸ್, ಅಂದ್ರೆ ಈಕೋ ಫ್ರೆಂಡ್ಲಿ ರೆಸಿಡೆನ್ಷಿಯಲ್ ಸ್ಪೇಸಸ್. ಜನ ಆ ರೀತಿ ಆಲೋಚನೆ ಮಾಡ್ತಿದ್ದಾರೆ. ಸಿವಿಲ್ ಇಂಜಿನಿಯರಿಂಗ್ ಜೊತೆಗೆ ಅವರಿಗೆ ಎನ್ವೈರನ್ಮೆಂಟ್ ಕಲಿಸ್ಕೊಡ್ತಾರೆ. ಸೊ ದಟ್ ದೇ ಸ್ಟಾರ್ಟ್ ರೀಸೈಕ್ಲಿಂಗ್ ದ ಕಂಟೆಂಟ್. ಇದನ್ನ ಮತ್ತೆ ಬಳಸಲಿಕ್ಕೆ ಶುರು ಮಾಡ್ತಾರೆ. ಸೊ ಎಲ್ಲ ಕಡೆ ಹೈಬ್ರಿಡ್ ಎಜುಕೇಶನ್ಗೆ ಇನ್ನೊಂದು ಒತ್ತು ಕೊಟ್ಟು ಜನ ಮುಂದೆ ಬರ್ತಾ ಇದ್ದಾರೆ. ನೀವು ಮೆಡಿಸಿನ್ ಮಾಡಕ್ ಹೋದ್ರೆ, ಈಗ ನನ್ನೊಬ್ರು ಫ್ರೆಂಡ್ ಇದ್ದಾರೆ, ಹಿ ಈಸ್ ಬೇಸಿಕಲಿ ನ್ಯೂರೋ ಫಿಸಿಕ್ಸ್ ನಲ್ಲಿ ಇದ್ದಾನೆ. ಅವನು ನ್ಯೂರೋ ಬಟ್ ಫಿಸಿಕ್ಸ್ ಅಂದ್ರೆ ಏನು? ನಮ್ ನರ್ವಸ್ ಸಿಸ್ಟಮ್ ಏನಿದೆ ಅದಕ್ಕೂ ಫಿಸಿಕ್ಸ್ ನಲ್ಲಿ ಇರೋ ಕನೆಕ್ಷನ್ಸ್ ನ ಒಟ್ಟುಗೂಡಿಸಿ ಕೆಲಸ ಮಾಡ್ತಾ ಇದ್ದಾನೆ. ಸೊ ಬೇಸಿಕಲಿ ಸೆರೆಬ್ರಲ್ ಪಾಲ್ಸಿ ಇರೋ ಮಕ್ಕಳು, ಸ್ಟೀಫನ್ ಹಾಕಿಂಗ್ಸ್ ನೀವು ನೋಡಿರ್ಬೇಕು, ತಾನೆ? ಅವನ ಆಲೋಚನೆನ ಅವ್ನು ಮಾತಾಡಕ್ ಆಗಲ್ಲ, ಅವನ ಕೈ ಕಾಲಿಂದ ಎಕ್ಸ್ಪ್ರೆಸ್ ಮಾಡಕ್ ಆಗೋದಿಲ್ಲ. ಸೆರೆಬ್ರಲ್ ಪಾಲ್ಸಿ ಇರೋ ಮಕ್ಕಳು ಬ್ರೈನ್ ಓಡ್ತಾ ಇರುತ್ತೆ, ಅಥವಾ ಬ್ರೈನ್ ಬಹಳ ಸಣ್ಣದಾಗಿದೆ, ಎಕ್ಸ್ಪ್ರೆಸ್ ಮಾಡಕ್ ಆಗೋದಿಲ್ಲ. ಅಂತ ಇದಕ್ಕೆ ನಮ್ ನ್ಯೂರಲ್ ಕನೆಕ್ಷನ್ಸ್ ನ ಅರ್ಥ ಮಾಡ್ಕೊಂಡು ಫಿಸಿಕ್ಸ್ ಮೂಲಕ ವಿತ್ ದ ಹೆಲ್ಪ್ ಆಫ್ ವೈಬ್ರೇಷನ್ಸ್, ವಿತ್ ದ ಹೆಲ್ಪ್ ಆಫ್ ಮೂವ್ಮೆಂಟ್ಸ್ ಅದನ್ನ ಪ್ರೆಸೆಂಟ್ ಮಾಡೋದು. ಸೊ ಅಗೇನ್ ಫಿಸಿಕ್ಸ್ ಈಸ್ ಕಮಿಂಗ್ ಟುಗೆದರ್ ವಿತ್ ನ್ಯೂರೋ ಸೈನ್ಸಸ್, ನ್ಯೂರಲ್ ಫಿಸಿಕ್ಸ್. ಈ ರೀತಿ ಹೈಬ್ರಿಡ್ ವಿಚಾರಗಳಿಗೂ ತುಂಬಾ ಇವತ್ತಿನ ದಿನಗಳಲ್ಲಿ ಡಿಮಾಂಡ್ ಬರ್ತಾ ಇದೆ. ಇನ್ನೊಂದು ಟಾಪಿಕ್, ಈಗ ಜಗತ್ತಿನಲ್ಲಿ ವರ್ಲ್ಡ್ ಇಸ್ ಚೇಂಜಿಂಗ್ ವೆರಿ ಫಾಸ್ಟ್. ನೀವು ನೋಡ್ತಾ ಇರಬೇಕು, ಲಾಸ್ಟ್ 1 month ಬಿಕಾಸ್ ಆಫ್ ಪಾಲಿಸೀಸ್ ಆಫ್ ಮಲ್ಟಿಪಲ್ ಕಂಟ್ರೀಸ್, ಬೇರೆ ಬೇರೆ ದೇಶದವರು ತೆಗೆದುಕೊಂಡಿರ್ತಕ್ಕಂಥ ತೀರ್ಮಾನಗಳಿಂದ ಜಗತ್ತಿನಲ್ಲಿ ಬೇರೆ ಬೇರೆ ರೀತಿ ಬದಲಾವಣೆಗಳಾಗ್ತಾ ಇದೆ.
ಸಡನ್ಲಿ ಪೀಪಲ್ ಸ್ಟಾರ್ಟ್ ಥಿಂಕಿಂಗ್ ನಮ್ಮ ಇನ್ವೆಸ್ಟ್ಮೆಂಟ್ ಈ ದೇಶದಲ್ಲಿ ಸೇಫ್ಟಿ ಇಲ್ಲ, ನಮ್ಮ ಇನ್ವೆಸ್ಟ್ಮೆಂಟ್ ಆ ದೇಶದಲ್ಲಿ ಸೇಫ್ ಇಲ್ಲ, ಈ ಕಂಪನಿ ನಾನು ಇಲ್ಲಿ 1,000 ಕೋಟಿ ಬಂಡವಾಳ ಹಾಕಿದ್ರೆ ಈಗ ಅಲ್ಲಿ ಪ್ರಾಬ್ಲಮ್ ಆಗ್ತಾ ಇದೆ, ನಾನು ಸ್ವಿಚ್ ಆಗಬೇಕು, ನನ್ನ 1,000 ಕೋಟಿ ಇನ್ವೆಸ್ಟ್ಮೆಂಟ್ ಅಲ್ಲಿಂದ ಈ ಕಡೆ ಬರಬೇಕು. ಅದಕ್ಕೆ ಗ್ಲೋಬಲ್ ಕನ್ಸಲ್ಟೆನ್ಸಿ ಸರ್ವಿಸಸ್ ಅಂತ ಹೊಸ ಒಂದು ಸರ್ವಿಸಸ್ ಬಂದಿದೆ. ವೇರ್ ಇನ್ ಅ ಗ್ರೂಪ್ ಆಫ್ ಪೀಪಲ್ ದೇ ಕಮ್ ಟುಗೆದರ್, ಒಟ್ಟಿಗೆ ಬರ್ತಾರೆ. ಅವರು ಅಲ್ಲಿ ಇರುವಂಥ ಇಕನಾಮಿಕ್ಸ್ ಅರ್ಥ ಮಾಡಿಸ್ಕೊಡ್ತಾರೆ, ಅಲ್ಲಿ ಇರೋ ಮಾರ್ಕೆಟ್ನ ಅರ್ಥ ಮಾಡ್ಕೊಡ್ತಾರೆ, ಅಲ್ಲಿ ಇರುವಂಥ ಗವರ್ಮೆಂಟ್ ಪಾಲಿಸೀಸ್ನ, ಅಲ್ಲಿ ಇರುವಂಥ ಟ್ಯಾಕ್ಸೇಸಸ್ಗೆ, ಅಲ್ಲಿ ಇರುವಂಥ ಲಾಸ್ಗೆ, ಇವೆಲ್ಲರನ್ನ ಒಟ್ಟುಗೂಡಿಸಿ ದೇ ಆರ್ ಹೆಲ್ಪಿಂಗ್ ಇನ್ವೆಸ್ಟರ್ಸ್. ನೀವು ಈ ಕಂಟ್ರಿಯಿಂದ ಆ ಕಂಟ್ರಿಗೆ ಮೈಗ್ರೇಟ್ ಹೆಂಗೆ ಮಾಡಬೇಕು. ಜಸ್ಟ್ ಇಮ್ಯಾಜಿನ್, ನಾವು ಒಂದು ಮನೆಯಿಂದ ಇನ್ನೊಂದು ಮನೆ ಶಿಫ್ಟ್ ಮಾಡೋದು ಎಷ್ಟು ಕಷ್ಟ ಇದೆ ಒಂದೇ ಊರಲ್ಲಿ. ದೀಸ್ ಪೀಪಲ್ ಆಫ್ ಥಿಂಕಿಂಗ್ ಮೈಗ್ರೇಟಿಂಗ್ ದರ್ ಎಂಟೈರ್ ಬಿಸ್ನೆಸ್ ಫ್ರಮ್ ಒನ್ ಕಂಟ್ರಿ ಟು ಅದರ್ ಕಂಟ್ರಿ. ಅಟ್ ಟೈಮ್ಸ್ ಇಟ್ ಈಸ್ ಒಂದು ಕಾಂಟಿನೆಂಟ್ ಇಂದ ಇನ್ನೊಂದು ಕಾಂಟಿನೆಂಟ್ಗೆ ಬಂದಂಗೆ ಆಗ್ತದೆ. ಇಸಂಟ್ ಇಟ್ ಇಂಪಾರ್ಟೆಂಟ್? ಈಗ ಸಾವಿರಾರು ಕೋಟಿ, ಲಕ್ಷ ಕೋಟಿ ಅಷ್ಟು ರೆವಿನ್ಯೂ ಕೊಡುವಂಥ ಕಂಪನಿಗಳನ್ನ ಶಿಫ್ಟ್ ಮಾಡೋದು. ಇಟ್ ಈಸ್ ಅ ನ್ಯೂ ಡೊಮೇನ್ ದಟ್ ಈಸ್ ಕಮಿಂಗ್. ಈಗ ಸಪೋಸ್ ಯಾರಾದರೂ ಲಾ ಓದುವಂತ ಇಷ್ಟ ಇದ್ದರೆ, ನಿಮಗೆ ಲೀಗಲ್ ಮ್ಯಾಟರ್ಸ್ನಲ್ಲಿ ಇಷ್ಟ ಇದ್ರೆ, ಟುಡೇ ದೇರ್ ವಾಸ್ ಅ ಟೈಮ್, ಲಾ ಅಂದ್ರೆ ನೀನು ಲಾ ಮಾಡೋ, ನೀನು ಕ್ರಿಮಿನಲ್ ಪ್ರಾಕ್ಟೀಸ್ ಮಾಡಬೇಕು, ಸಿವಿಲ್ ಪ್ರಾಕ್ಟೀಸ್ ಮಾಡಬೇಕು, ಎರಡೇ ಆಲೋಚನೆ ಇರೋದು ಹಿಂದೆ, ಒಂದು 20-25 ವರ್ಷ ಹಿಂದೆ. ಇವತ್ತು ಲಾ ಎಷ್ಟು ಡೈವರ್ಸಿಫೈ ಆಗಿದೆ ಅಂದರೆ, ದೇರ್ ಇಸ್ ರಿಯಲ್ ಎಸ್ಟೇಟ್ ಲಾ, ದೇರ್ ಇಸ್ ಕಾರ್ಪೊರೇಟ್ ಲಾ, ದೇರ್ ಈಸ್ ಇನ್ಸಾಲ್ವೆನ್ಸಿ ಅಂಡ್ ಬ್ಯಾಂಕ್ರಪ್ಸಿ ಲಾ. ಬ್ಯಾಂಕ್ರಪ್ಸಿ ಅಂದ್ರೆ ಕಂಪನಿಗಳು ಫೇಲ್ ಆಗ್ತಾ ಇದೆ. ಈಗ ಫೇಲ್ ಆಗಿರೋ ಕಂಪನಿನ ಹೆಂಗ್ ಬದುಕಿಸ್ಬೇಕು, ಅಥವಾ ನಿಮ್ಮ ಕಂಪನಿ ಫೇಲ್ ಆಗ್ತಾ ಇದ್ರೆ ಅದರಿಂದ ಹೆಂಗ್ ಆಚೆ ಬರಬೇಕು. ಪೀಪಲ್ ಆರ್ ಪ್ರಾಕ್ಟೀಸಿಂಗ್ ವೆರಿ ಸ್ಪೆಸಿಫಿಕ್ ಆಂಗಲ್ಸ್ ಆಫ್ ಲಾ. ಲಾನಲ್ಲಿ ಕೂಡ ಒಂದು ಸಣ್ಣ ಆಸ್ಪೆಕ್ಟ್ನ ಅರ್ಥ ಮಾಡಿಕೊಂಡು ಅದಕ್ಕೆ ಒತ್ತು ಕೊಟ್ಟು ಅದರಲ್ಲಿ ಮುಂದೆ ಹೋಗ್ತಾ ಇದ್ದಾರೆ. ಎವ್ರಿ ಸ್ಮಾಲ್ ಫೀಲ್ಡ್ ನೀಡ್ಸ್ ಅ ಲೀಗಲ್ ಸೆಟಪ್. ಈಗ US ನಲ್ಲಿ ವೀಸಾ ಪಾಲಿಸೀಸ್ ಇದೆ. ದೇರ್ ಆರ್ ವೀಸಾ ಅಟರ್ನೀಸ್. ವೀಸಾ ಯಾವ ರೀತಿ ಪಡ್ಕೋಬೇಕು, ಈಗ ಇಂಡಿಯನ್ಸ್ ಆರ್ ಫೇಸಿಂಗ್ ಲಾಟ್ ಆಫ್ ಇಶ್ಯೂಸ್, ನೀವು ನೋಡ್ತಾ ಇರಬೇಕು, ಇಲ್ಲಿಗಲ್ ಸ್ಟೇ, ಇದು ಅದು ಸುಮಾರು ಇಶ್ಯೂಸ್ ಆಗ್ತಾ ಇದೆ. ಸೊ ದೇರ್ ಇಸ್ ಅ ಸರ್ವಿಸಸ್ ಕಾಲ್ಡ್ ವೀಸಾ ಅಟರ್ನಿ ಸರ್ವಿಸಸ್. ಅಂದ್ರೆ ವೀಸಾ ರಿಲೇಟೆಡ್ ಲೀಗಲ್ ಕಾಂಪ್ಲಿಕೇಶನ್ಸ್ ನ ಹೆಂಗ್ ಸಾಲ್ವ್ ಮಾಡಬೇಕು. ಜಸ್ಟ್ ಇಮ್ಯಾಜಿನ್, ಇಷ್ಟು ವ್ಯಾಪಕ ಇರ್ತಕ್ಕಂಥ ಲೀಗಲ್ ವರ್ಲ್ಡ್ ಅಲ್ಲಿ ದೇ ಆರ್ ಚೂಸಿಂಗ್ ಅ ಸ್ಮಾಲ್ ಆಸ್ಪೆಕ್ಟ್, ಅದರಲ್ಲಿ ಸ್ಪೆಷಲೈಸೇಷನ್ ಮಾಡಿಕೊಂಡು ದೇ ಆರ್ ಕ್ರಿಯೇಟಿಂಗ್ ಅ ಪ್ರೊಫೆಷನ್ ಔಟ್ ಆಫ್ ಇಟ್. ಸೊ ನಾನು 2-3 ಪಾಯಿಂಟ್ಸ್ನ ಹೇಳಿದೆ. ಒನ್ ಈಸ್ ಅಂಡರ್ಸ್ಟ್ಯಾಂಡ್ ಯುವರ್ ಲೈಕಿಂಗ್. ನಿಮ್ಮ ಇನ್ನರ್ ಲೈಕಿಂಗ್ ಏನಿದೆ ಅದನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ತಕ್ಕಂಗೆ ಯಾವುದೋ ಒಂದು ಪ್ರೊಫೆಷನ್ನ ಚೂಸ್ ಮಾಡಬೇಕು. ಸೆಕೆಂಡ್, ಟ್ರೈ ಟು ಮೇಕ್ ಯುವರ್ ಪ್ರೊಫೆಷನ್ ಹೈಬ್ರಿಡ್ ಇಫ್ ಯು ಆರ್ ಇಂಟ್ರೆಸ್ಟೆಡ್. 2 ಆಸ್ಪೆಕ್ಟ್ಸ್ನ ಒಟ್ಟಿಗೆ ಕಲಿತು ಏನಾದರೂ ಮಾಡೋಕ್ಕಾಗತ್ತಾ ನೋಡಿ. ಮೂರನೇದು, ಥರ್ಡ್ ಆಸ್ಪೆಕ್ಟ್ ಈಸ್ ಗೋ ಫಾರ್ ಸೂಪರ್ ಸ್ಪೆಷಲೈಸೇಷನ್ಸ್. ಯಾವುದೋ ಒಂದು ಸ್ಪೆಸಿಫಿಕ್ ಟಾಪಿಕ್ನ ಹಿಡ್ಕೊಂಡು ಸೂಪರ್ ಸ್ಪೆಷಲೈಸೇಷನ್ ಮಾಡುವಂಥದ್ದು ನೋಡಿ. ಇವೆಲ್ಲ ಒಟ್ಟಾರೆ ಲಾಸ್ಟ್ಗೆ ಹೇಳುವಂಥದ್ದು ಏನಂದ್ರೆ, ಯುವರ್ ಪ್ರೊಫೆಷನ್ ಶುಡ್ ಬಿ ಅ ಸೊಲ್ಯೂಷನ್ ಟು ಅ ಪ್ರಾಬ್ಲಮ್ ಇನ್ ದ ಸೊಸೈಟಿ. ಒಟ್ಟಾರೆ ಹೇಳಬೇಕಾದ್ರೆ ಯುವರ್ ಪ್ರೊಫೆಷನ್ ಶುಡ್ ಬಿ ಅ ಸೊಲ್ಯೂಷನ್ ಟು ಅ ಪ್ರಾಬ್ಲಮ್ ಇನ್ ದ ಸೊಸೈಟಿ. ಸೊಸೈಟಿನಲ್ಲಿ ಯಾವುದೋ ಒಂದು ಸಮಸ್ಯೆ ಇದೆ ಅಥವಾ ಯಾವುದೋ ಒಂದು ಲ್ಯಾಕ್ಯೂನಾ ಇದೆ, ಲೂಪ್ ಹೋಲ್ಸ್ ಇದೆ, ಅದನ್ನ ಸರಿಪಡಿಸ್ಲಿಕ್ಕೆ, ಅದನ್ನ ಬಲಪಡಿಸ್ಲಿಕ್ಕೆ, ಅದನ್ನ ಸೈಂಟಿಫಿಕಲಿ ಮಾಡಲಿಕ್ಕೆ, ಪ್ರೊಫೆಷನಲಿ ಮಾಡಲಿಕ್ಕೆ, ನಿಮ್ಮ ಪ್ರೊಫೆಷನ್ ಏನಾದರೂ ಬಳಸಲಿಕ್ಕೆ ಆದರೆ ದೆನ್ ದರ್ ಇಸ್ ನೋ ಎಂಡ್ ಇನ್ ಲುಕಿಂಗ್ ಬ್ಯಾಕ್. ಅದರಲ್ಲಿ ಆ ಪ್ರೊಫೆಷನಲ್ ಟಚ್ಗೆ ಯಾವಾಗ ನೀವು ನಿಮ್ಮ ಪ್ಯಾಷನ್, ನಿಮ್ಮ ಇನ್ನರ್ ಟ್ಯಾಲೆಂಟ್, ಇನ್ನರ್ ಲರ್ನಿಂಗ್, ಇನ್ನರ್ ಬಿಯರಿಂಗ್ನ ಅಟ್ಯಾಚ್ ಮಾಡಿಕೊಡ್ತೀರಾ, ಅವಾಗ ಡಬಲ್ ಸ್ಪೀಡ್ ಆಗಿಬಿಡುತ್ತೆ. ಇಟ್ ಈಸ್ ಲೈಕ್ ಡಬಲ್ ಇಂಜಿನ್ ಟು ದ ಸೇಮ್ ವೆಹಿಕಲ್. ಸೊ ಬೇರೆ ಬಂಧುಗಳೇ, ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟು, ಕರಿಯರನ್ನ ಇಷ್ಟಪಟ್ಟು ಮಾಡೋದು ಒಳ್ಳೆಯದು. ಕಷ್ಟಪಟ್ಟು ಮಾಡೋಕ್ಕೆ ಹೋಗಿ ಸ್ಟ್ರೆಸ್ನ ಹೆಚ್ಚಿಗೆ ಮಾಡ್ಕೊಳ್ಳೋದು ಬೇಡ. ನಾನು ಸುಮಾರು ಕಡೆ ನೋಡ್ತೀನಿ, ನಿನ್ನೆನೇ SSLC ರಿಸಲ್ಟ್ ಬಂದಿದೆ, ನಿನ್ನೆನೋ ಮೊನ್ನೆ ಬಂದ ಕೂಡಲೇ ಒಂದು ಕಡೆ ನಾವು ಸಂಭ್ರಮದ ಮಾತುಗಳನ್ನ ಕೇಳ್ತಿದ್ವಿ, ಇನ್ನೊಂದು ಕಡೆ ಒಂದಷ್ಟು ಕೆಟ್ಟ ಅಂದ್ರೆ ಆಗ್ಬಾರ್ದಂತ ಕೆಲಸಗಳಾಗಿರುವಂಥದ್ದು ಕೂಡ ನೋಡಿದ್ದೀವಿ. ಸೊ ಯಾವುದೇ ಕಾರಣಕ್ಕೂ ಡೋಂಟ್ ಮೇಕ್ ಯುವರ್ ಪ್ರೊಫೆಷನ್ ಅ ಸ್ಟ್ರೆಸ್ಫುಲ್ ಆಸ್ಪೆಕ್ಟ್. ಟೀಕೆ, ಇಷ್ಟಪಟ್ಟು ಏನ್ ಮಾಡ್ಬೋದು ಅದನ್ನ ಮಾಡಿ. ನನ್ನ ಪೇರೆಂಟ್ಸ್ಗೂ ಒಂದು ಸಣ್ಣ ಕಿವಿ ಮಾತು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮ್ಮಲ್ಲಿ ಏನಿದೆ, ನಮ್ಮಲ್ಲಿ ಒಂದು ಹೈರಾರ್ಕಿ ಇದೆ. ಇಂಜಿನಿಯರಿಂಗ್ ಆದ್ರೆ ಒಳ್ಳೆಯವನು, ಮೆಡಿಕಲ್ ಸಿಕ್ಕಿದ್ರೆ ಇನ್ನೂ ಒಳ್ಳೆಯವನು. ಅದೆರಡು ಮಾಡೋಕ್ಕಾಗಲಿಲ್ಲ ಅಂದ್ರೆ ನಿನ್ನ ಕೈಯಲ್ಲಿ ಏನೋ ಆಗಲ್ಲ, ಏನೋ ಒಂದು ಮಾಡೋ, ಹಂಗಲ್ಲ ಮೇಡಮ್. ಇವತ್ತಿನ ದಿನಗಳಲ್ಲಿ ಆರ್ಟ್ಸ್ ಮಾಡೋ ವಿದ್ಯಾರ್ಥಿಗಳನ್ನೇ ಸಿಗಲ್ಲ. ಇವತ್ತು ಆರ್ಟ್ಸ್ ಮಾಡಲಿಲ್ಲ ಅಂದ್ರೆ, ನೀವು ಸೋಷಿಯಲ್ ಸೈನ್ಸಸ್ ಕಲ್ತಿಲ್ಲ ಅಂದ್ರೆ ಮುಂದಿನ ಪೀಳಿಗೆಗಳಿಗೆ ಟೀಚರ್ಸ್ ಎಲ್ಲಿಂದ ಬರ್ತಾರೆ? ನಾವು ನಮ್ಮ ಮಕ್ಕಳಿಗೆ ಇಂಜಿನಿಯರಿಂಗ್ ಆದ್ರೆ ಒಳ್ಳೇದು, ಅವನಿಗೆ MSc ಫಿಸಿಕ್ಸ್ ಒಳ್ಳೆ ಇನ್ಸ್ಟಿಟ್ಯೂಷನ್ ನಲ್ಲಿ BSc MSc ಫಿಸಿಕ್ಸ್ಗೆ ಅಡ್ಮಿಷನ್ ಸಿಕ್ಕಿದ್ರು ನಾವು ಕೊಡಲ್ಲ, ನಾವು ಸೇರಿಸೋದಿಲ್ಲ. ಯಾಕೆ? ಅಲ್ಲಿ ಏನು ಮಾಡೋದಿದೆ,
MSc BSc ಫಿಸಿಕ್ಸ್ ಮಾಡಲಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಕಾಲೇಜ್ನಲ್ಲಿ ಪ್ರೊಫೆಸರ್ ಆಗಿ ಯಾರು ಬರ್ತಾರೆ? ಜಸ್ಟ್ ಇಮ್ಯಾಜಿನ್. ಸೊ ಏನಾಗಿದೆ ಸೊಸೈಟಿನಲ್ಲಿ, ಬಿಕಾಸ್ ಆಫ್ ದ ಗ್ಲಾಮರ್ ಅಟ್ಯಾಚ್ ಟು ಸರ್ಟನ್ ಜಾಬ್ಸ್, ನಾವು ಒಂದು ಸಣ್ಣ ಒಂದು ಫಿಕ್ಸ್ಡ್ ಮೈಂಡ್ ಸೆಟ್ ಇಂದ ನೋಡ್ತೀವಿ. ಇಂಜಿನಿಯರಿಂಗ್ನೂ ಬೇಕು, ಅದರಲ್ಲಿ ಕಂಪ್ಯೂಟರೇ ಬೇಕು. ಮೆಕ್ಯಾನಿಕಲ್ ಅಂದ್ರೆ ಯೂಸ್ಲೆಸ್, ಸಿವಿಲ್ ಆದ್ರೆ ಇನ್ನೇನು ಯೋಜನೆನೇ ಇಲ್ಲ, ಅವ್ನು ಬುದ್ಧಿನೇ ಇಲ್ಲ ಅವನಿಗೆ. ಹಂಗಾಗಿದೆ ಪರಿಸ್ಥಿತಿ. ಇಟ್ಸ್ ನಾಟ್ ಲೈಕ್ ದಟ್. ಮೆಡಿಸಿನ್ ಅಲ್ಲಿ ಕೂಡ ವಿ ವಾಂಟ್ ಎವ್ರಿಬಡಿ ಟು ಬಿ MBBS. ಅವ್ನು BMS ಆದ್ರೂ ಸರಿ ಇಲ್ಲ, BDS ಬೇಡವೇ ಬೇಡಪ್ಪ, ಹಂಗಲ್ಲ. ಎವ್ರಿ ಪ್ರೊಫೆಷನ್ ಹ್ಯಾಸ್ ಇಟ್ಸ್ ಚಾರ್ಮ್. ಎವ್ರಿ ಪ್ರೊಫೆಷನ್ ಹ್ಯಾಸ್ ಅ ವ್ಯಾಲ್ಯೂ ಇನ್ ದ ಸೊಸೈಟಿ. ಎವ್ರಿ ಪ್ರೊಫೆಷನ್ ಕಾಂಟ್ರಿಬ್ಯೂಟ್ಸ್ ಟು ದ ಸೊಸೈಟಿ. ಸೊ ಅಂತ ಪರಿಸ್ಥಿತಿನಲ್ಲಿ ಜಸ್ಟ್ ಬಿಕಾಸ್ ದ ಸೊಸೈಟಿ ಇಸ್ ಥಿಂಕಿಂಗ್ ಇನ್ ಅ ಸರ್ಟನ್ ಮ್ಯಾನರ್, ಸಮಾಜದಲ್ಲಿ ಜನ ಯಾವುದೋ ಒಂದು ವಿಷಯಕ್ಕೆ ಯಾವುದೋ ಒಂದು ರೀತಿಯಲ್ಲಿ ನೋಡ್ತಾರೆ ಅಂತ ಅಂದ್ಬಿಟ್ಟು ನಾವು ನಮ್ಮ ಮಕ್ಕಳ ಮೇಲೆ ಅದನ್ನ ಎತ್ತಾಕೋದು, ಅದರಿಂದ ಅವ್ರನ್ನ ಸ್ಟ್ರೆಸ್ ಹೆಚ್ಚು ಮಾಡೋದು ಒಳ್ಳೇದಲ್ಲ ಅಂತ ನನ್ಗೆ ಅನ್ಸುತ್ತೆ. ನನ್ನ ಪೇರೆಂಟ್ಸ್ ನನಗೆ ಕೊಟ್ಟಿರೋ ಅವಕಾಶ ಅಂದ್ರೆ, ನಾನು ಬೋರ್ಡಿಂಗ್ ಸ್ಕೂಲಲ್ಲಿ ಓದಿರುವಂಥದ್ದು. ಸೊ ಬೋರ್ಡಿಂಗ್ ಸ್ಕೂಲ್ನಲ್ಲಿ ಇದ್ದಾಗ ನೀರಿದ್ದಂಗೆ, ನೀರು ಬಿಟ್ಬಿಟ್ರೆ ಎಲ್ಲಿ ದಾರಿ ಸಿಗತ್ತೆ ಹಂಗೆ ನೀರು ಹೋಗ್ಬಿಡುತ್ತೆ. ಹಂಗೆ ನಾವು ಬೋರ್ಡಿಂಗ್ ಸ್ಕೂಲಲ್ಲಿ ಇದ್ದಾಗ ಎಲ್ಲಿ ದಾರಿ ಸಿಕ್ತು ಹಿಂಗೆ ಹಂಗೆ ಮಾಡ್ಕೊಂಡು ಬಂದಿದ್ವಿ. ಸೊ ಮನೆಯಲ್ಲಿ ದೇ ವಾಂಟೆಡ್ ಮೀ ಟು ಬಿ ಮೆಡಿಸಿನ್ ಹೋಗ್ಬೇಕು ಅಂತ, ನನಗೆ ಇಂಜಿನಿಯರಿಂಗ್ ಸಿಕ್ತು. ಇಂಜಿನಿಯರಿಂಗ್ ಮಾಡ್ತಾ ಪ್ಲೇಸ್ಮೆಂಟ್ ಆಯ್ತು, ನಾನು ಜಾಬ್ ಮಾಡಬೇಕು ಅಂತ ಅವ್ರಿಗೆ ಅನ್ಸ್ಲಿಕ್ಕೆ ಶುರು ಆಯ್ತು. ಅಷ್ಟೊತ್ತಿಗೆ ನನಗೆ ಇಲ್ಲಪ್ಪ ನಾನು ಸಿವಿಲ್ ಸರ್ವಿಸಸ್ ಕಡೆ ಹೋಗ್ತೀನಿ ಅಂತ ಶುರು ಆಯ್ತು. ಸಿವಿಲ್ ಸರ್ವಿಸಸ್ ನಲ್ಲಿ ನಾನು 3 ಅಟೆಂಪ್ಟ್ ಕೊಟ್ಟೆ, 3 ಸತಿ ಬೇರೆ ಬೇರೆ ಸರ್ವಿಸ್ ಆಯ್ತು. ಫಸ್ಟ್ ಸರ್ವಿಸ್ ಸಿಕ್ಕಿದಾಗ ಅವ್ರಿಗೆ ಅನ್ಕೊಂಡು ಆಯ್ತಪ್ಪ ಇದಂತೂ ಮಾಡೋ, ಮತ್ತೆ ನನಗೆ ಅನಿಸ್ತು ಇಲ್ಲಪ್ಪ ನಾನು ಇನ್ನೊಂದು ಅಟೆಂಪ್ಟ್ ಕೊಡ್ತೀನಿ. ಮತ್ತೆ ಸೆಕೆಂಡ್ ಅಟೆಂಪ್ಟ್ ನಲ್ಲಿ ನನಗೆ ಫಾರಿನ್ ಟ್ರೇಡ್ ಸರ್ವಿಸ್ ಸಿಕ್ತು. ಇಟ್ ವಾಸ್ ವೆರಿ ಗುಡ್. ಅದು ಮಾಡಿ 1.5 year ವರ್ಕ್ ಮಾಡ್ತಾ ಇದ್ದೆ. ಅವ್ರಿಗೆ ಅನ್ಕೊಂಡ್ರು, ಅವರು ಪೇರೆಂಟ್ಸ್ ಅನ್ಕೊಂಡ್ರು ಆಯ್ತಪ್ಪ ಇವನ್ ದಾರಿ ಏನಾದ್ರು ಫಿಕ್ಸ್ ಆಯ್ತು. ಅಷ್ಟೊತ್ತಿಗೆ ನನಗೆ ಐ ಅಗೇನ್ ಥಾಟ್ ಆಫ್ ನೋ ನಾನು ಇನ್ನೊಂದ್ಸಲ್ತಿ ಸರ್ವಿಸಸ್ ಬರಿಬೇಕು. ಮತ್ತೆ IPS ಸಿಕ್ತು. ದೆನ್ ಸೊ ದಟ್ ನನಗೆ ಅಷ್ಟು ಸ್ಪೇಸ್ ಸಿಕ್ಕಿದ್ದಕ್ಕೆ, ಡಿಸಿಷನ್ ತಗೊಳ್ಳುವಂತ ಒಂದು ಅವಕಾಶ ಸಿಕ್ಕಿದ್ದಕ್ಕೆ, ಐ ಆಮ್ ಅಟ್ ಅ ಪ್ಲೇಸ್ ವಿಚ್ ಐ ಆಮ್ ಲವಿಂಗ್. ನಾನು ಮಾಡ್ತಕ್ಕಂಥ ಕೆಲ್ಸದ ಬಗ್ಗೆ ನನಗೆ ಹೆಮ್ಮೆ ಇದೆ, ಅಭಿಮಾನ ಇದೆ, ಮತ್ತೆ ಮಾಡುವಂತ ಆಸಕ್ತಿನೂ ಇದೆ. ಅಂತ ಜಾಗದಲ್ಲಿ ನಾನು ಇವತ್ತು ಬರ್ಲಿಕ್ಕೆ ಸಾಧ್ಯ ಆಯ್ತು. ಅವ್ರೇನಾದ್ರು ಆ ಟೈಮ್ ಅಲ್ಲಿ ನನಗೆ ಹಿಂಗೆ ಮಾಡೋ ಇಷ್ಟೇ ಮಾಡೋ ಆಯ್ತು ಸಾಕು ಅಂತ ಹೇಳಿದ್ರೆ ಬಹುಶಃ ನನಗೆ ಇಲ್ಲಿ ತನಕ ಬರ್ಲಿಕ್ಕೆ ಅವಕಾಶ ಸಿಗ್ತಿರ್ಲಿಲ್ಲ. ಸುಮಾರು ಟರ್ನ್ಸ್ ಅಂಡ್ ಟಾಪ್ಸ್ ಟರ್ನ್ಸ್ ಆಗಿದೆ, ಸುಮಾರು ಅಪ್ಸ್ ಅಂಡ್ ಡೌನ್ಸ್ ಆಗಿದಾವೆ. ಬಟ್ ಫೈನಲಿ ಆಲ್ ಈಸ್ ವೆಲ್ ದಟ್ ಎಂಡ್ಸ್ ವೆಲ್, ಆ ರೀತಿ ಇರುತ್ತದೆ. ಸೊ ನಾನು ಪೋಷಕರಿಗೂ ಒಂದು ವಿನಂತಿ ಮಾಡ್ತೀನಿ, ದಯವಿಟ್ಟು ನಿಮ್ಮ ಮಕ್ಕಳಿಗೆ ಆ ಸ್ಪೇಸ್ ಕೊಡಿ, ಗೈಡ್ ಮಾಡಿ, ಅವರಿಗೆ ಫ್ಯಾಸಿಲಿಟೇಟ್ ಮಾಡಿ. ಪ್ರೆಷರೈಸ್ ಆಗುವಂಥದ್ದು ಬೇಡ ಅಂತ ಅಷ್ಟು ನೋಡ್ಕೊಂಡ್ರೆ ಮಕ್ಕಳು ಖಂಡಿತವಾಗಿ ಚೆನ್ನಾಗಿ, ಅಂದ್ರೆ ಇವತ್ತಿನ ಜನರೇಷನ್ ಅದೇನ್ ಜೇನ್ ಸೈಡ್ ಅಂತ ಮುಗ್ದು ಹೋಗಿದೆ. ಜೇನ್ ಅಲ್ಫಾ ನೀವು ಈಗ ಅಲ್ವಾ, ಜೇನ್ X ಆಯ್ತು, Y ಆಯ್ತು, ಜೇನ್ ಝೀನೋ ಆಯ್ತು, ಜೇನ್ ಅಲ್ಫಾ, ಜೇನ್ ಬೀಟಾ ಬಂದ್ಬಿಟ್ಟಿದೆ. ಅಂದ್ರೆ ಅಷ್ಟು ಮಕ್ಕಳು ಇವತ್ತು ಫಾರ್ವರ್ಡ್ ಆಗಿದ್ದಾರೆ. ಸೊ ದೇ ನೋ ವಾಟ್ ಈಸ್ ಗುಡ್, ವಾಟ್ ಈಸ್ ಬ್ಯಾಡ್. ಅದಕ್ಕೆ ಒಂದ್ ಸ್ವಲ್ಪ ಸಪೋರ್ಟ್ ಕೊಟ್ಟು ಅವರನ್ನ ಬೆಳೆಸೋಣ ಅಂತ 2 ಮಾತು ಹೇಳಿ ನನ್ನ ಮಾತನ್ನ ಮುಗಿಸ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಸರ್. ಎಜುಕೇಶನ್, ಲೈಫ್ ಇದೆರಡರ ಬಗ್ಗೆಯೂ ತುಂಬಾ ಚಂದವಾಗಿ ಮಾತನಾಡಿದ್ರು. ಅಂಡ್ ಥ್ಯಾಂಕ್ಸ್ ಅಲಾಟ್. ಇದೀಗ ಪಬ್ಲಿಕ್ ಟಿವಿಯ CEO ಆದಂತಹ ಅರುಣ್ ಸರ್ ಅವರಿಗೆ ನೆನಪಿನ ಕಾಣಿಕೆಯನ್ನ ಕೊಡ್ತಾ ಇದ್ದಾರೆ. ಅಂಡ್ ಇದೀಗ ಲ್ಯಾಪ್ಟಾಪ್ ವಿನ್ನರ್ ನ ಅನೌನ್ಸ್ ಮಾಡುವಂತ ಟೈಮ್. ಲಕ್ಕಿ ಡಿಪಲ್ಲಿ ಅಂಡ್ ಲ್ಯಾಪ್ಟಾಪ್ ವಿನ್ನರ್ ಬಂದು ಹಿತಾ ಅವರು, ನಂಬರ್ ಎಂಡಿಂಗ್ ವಿತ್ 9929. ಅಂಡ್ ಲ್ಯಾಪ್ಟಾಪ್ ನ ಡಿಸ್ಟ್ರಿಬ್ಯೂಷನ್ ಮಾಡೋದಕ್ಕೆ ಲ್ಯಾಪ್ಟಾಪ್ ಸ್ಪಾನ್ಸರ್ ಆದಂತಹ ಪ್ರಶಾಂತ್ ಕುಮಾರ್ ಸರ್, ಡೈರೆಕ್ಟರ್ ಮಾರ್ಕೆಟಿಂಗ್ ಅಂಡ್ ಅಡ್ಮಿಷನ್ಸ್ ಡಿಪಾರ್ಟ್ಮೆಂಟ್ ಅವರು ಸ್ಟೇಜ್ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತೀನಿ. ಅಂಡ್ ಲ್ಯಾಪ್ಟಾಪ್ ಬಂದು ಬೆಳಿಗ್ಗೆ 9 ರಿಂದ 10 ಒಳಗಡೆ ಯಾರು ರಿಜಿಸ್ಟ್ರೇಷನ್ ನ ಮಾಡ್ಕೊಂಡಿದ್ದಾರೋ ಅವ್ರದ್ದಾಗಿರುತ್ತೆ. ಅಂಡ್ ಲಕ್ಕಿ ಡಿಪ್ಪಲ್ಲಿ ವಿನ್ನರ್ ಆಗಿರ್ತಾರೆ ಇವರು, ಹಿತಾ ಅವರು. ಹಿತಾ ಅವ್ರಿಗೆ ಕಂಗ್ರ್ಯಾಚುಲೇಷನ್ಸ್. ಅಂಡ್ ನೆಕ್ಸ್ಟ್ ಬೈಸಿಕಲ್ ಡಿಸ್ಟ್ರಿಬ್ಯೂಷನ್ಸ್ ಇರುತ್ತೆ. ಅರುಣ್ ಸರ್ ಅಂಡ್ ಅಕ್ಷಯ್ ಸರ್, ನೀವು ಪ್ಲೀಸ್ ಸ್ಟೇಜ್ ಮೇಲೆ ಇರಬೇಕು. ಸೈಕಲ್ ಡಿಸ್ಟ್ರಿಬ್ಯೂಷನ್ಸ್ ಇರುತ್ತೆ. ಅಂಡ್ ಬೈಸಿಕಲ್ ಡಿಸ್ಟ್ರಿಬ್ಯೂಷನ್ ಮಾಡೋದಕ್ಕೆ ನಮ್ಮ ಜೊತೆ ಅರವಿಂದ್ ರೆಸಿಡೆನ್ಷಿಯಲ್ ಸ್ಕೂಲ್ ಅಂಡ್ PU ಕಾಲೇಜ್ ಅವರು ಕೂಡ ನಮ್ಮ ಜೊತೆ ಬರ್ತಾ ಇದ್ದಾರೆ. ಅಂಡ್
ಇದೀಗ ಬೈಸಿಕಲ್ ಡಿಸ್ಟ್ರಿಬ್ಯೂಷನ್ ನಡೆಯುತ್ತೆ. ಬೈಸಿಕಲ್ ಡಿಸ್ಟ್ರಿಬ್ಯೂಷನ್ ನ ಸ್ಪಾನ್ಸರ್ ಬಂದು ಅರವಿಂದ್ ರೆಸಿಡೆನ್ಷಿಯಲ್ ಸ್ಕೂಲ್ ಅಂಡ್ PU ಕಾಲೇಜ್. ಮೊದಲನೇ ವಿನ್ನರ್ ಆಗಿ ಪವನ್ ಕುಮಾರ್ ಅವರು. ಪವನ್ ಕುಮಾರ್ ನಂಬರ್ ಎಂಡಿಂಗ್ ವಿತ್ 3329. ಪ್ಲೀಸ್ ಕಮ್ ಆನ್ ದ ಸ್ಟೇಜ್. ಪವನ್ ಕುಮಾರ್. And second, Dhanush, number ending with 1881. Congratulations, Dhanush. Please clap. And next, RJ Mayur. ಇವರು ಸಮ್ ರೀಸನ್ಸ್ ಇಂದ ಇಲ್ಲಿಗೆ ಬರೋದಿಕ್ಕೆ ಆಗ್ತಾ ಇಲ್ಲ. ಸೊ congratulations. And next, Anish, idira Anish avaru? Okay. And next, Abhinav. Congratulations, Abhinav. Congratulations. Please clap ಮಾಡಿ. Okay. ಓಕೆ, ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಥ್ಯಾಂಕ್ಸ್ ಅಲಾಟ್. ಅಂಡ್ ಮಯೂರ್ ಅವರು ಹಾಗೆ ಅನೀಶ್ ಅವರು ಫಾರ್ ಸಮ್ ರೀಸನ್ಸ್ ಇಲ್ಲಿಲ್ಲ, ಅಂಡ್ ಅವರು ಆಮೇಲೆ ಕಲೆಕ್ಟ್ ಮಾಡ್ಕೊಳ್ತಾರೆ. ಲಕ್ಕಿ ಡಿಪ್ ಅನೌನ್ಸ್ ಮಾಡ್ತೇನೆ. ನೇಮ್ ವಿಶ್ವನಾಥ್, ನಂಬರ್ ಎಂಡಿಂಗ್ ವಿತ್ 9681. Shreya, number ending with 2968. Shaurya, number ending with 1535. Dhruti, number ending with 7246. Bhavanish, number ending with 0056. Dhruti, Shreya, Shaurya, number ending with 1535. And Shreya V, number ending with 114. And stage ಮೇಲೆ ಇದೀಗ ಸುಧಾಕರ್ ಸರ್ ಬರ್ಬೇಕಾ ಕೇಳ್ಕೊಳ್ತೀನಿ ಪ್ಲೀಸ್. ಬೈಸಿಕಲ್ ವಿನ್ನರ್ ಆದಂತಹ ಪವನ್ ಕುಮಾರ್ ಅವರು ಆಗ್ಲೇ ಇರಲಿಲ್ಲ, ಇದೀಗ ಬಂದಿದ್ದಾರೆ. ಸೊ ಅರುಣ್ ಸರ್ ಪ್ಲೀಸ್. ಹರೀಶ್ ಸರ್, ಅರುಣ್ ಸರ್, ಸರ್ ಬೈಸಿಕಲ್ ವಿನ್ನರ್ ಬಂದಿದ್ದಾರೆ, ಅವ್ರಿಗೆ ಬೈಸಿಕಲ್ ವಿನ್ನರ್ ಪವನ್. ಕಂಗ್ರ್ಯಾಚುಲೇಷನ್ ಪವನ್, ಕಂಗ್ರ್ಯಾಚುಲೇಷನ್ ಪವನ್ ಕುಮಾರ್. And thank you so much ಯಾರೆಲ್ಲ ಪಾರ್ಟಿಸಿಪೇಟ್ ಮಾಡಿದ್ರಿ. ಥ್ಯಾಂಕ್ಸ್ ಅ ಲಾಟ್.